ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿ ಮಹಿಳೆ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಮೃತದೇಹ 50 ಪೀಸ್ ಮಾಡಿದ್ದ ಹಂತಕ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಈಗ ಬೆಳಕಿಗೆ ಬಂದಿದೆ. ಶವದ ತುಂಡುಗಳನ್ನ ಫ್ರಿಡ್ಜ್ನಲ್ಲಿಟ್ಟು ಆರೋಪಿ ಪರಾರಿಯಾಗಿದ್ದಾನೆ. ಆತನ ಪತ್ತೆಗಾಗಿ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಆರೋಪಿ ಪತ್ತೆಗಾಗಿ ತಡರಾತ್ರಿವರೆಗೂ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕ್ರೂರ ಹಂತಕನ ಪತ್ತೆಗೆ 8 ತಂಡಗಳ ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ. ವೈಯಾಲಿಕಾವಲ್ ಹಾಗೂ ಶೇಷಾದ್ರಿಪುರಂ ಹೈಗ್ರೌಂಡ್ಸ್ ಹಾಗೆ ಸದಾಶಿವನಗರ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿಗಳಿಗಾಗಲೇ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ನಿನ್ನೆ ರಾತ್ರಿಯೇ ಮೃತದೇಹವನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇಂದು ಮೃತದೇಹ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ರಾಜಪ್ಪ. ಈಗ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ? ಅಂದ್ರೆ 8 ತಂಡಗಳನ್ನ ರಚನೆ ಮಾಡಿರೋದ್ರಿಂದಾಗಿ ಪೊಲೀಸರಿಗೆ ಏನಾದ್ರೂ ಮಹತ್ತರವಾದಂತಹ ಸುಳಿವೇನಾದ್ರೂ ಸಿಕ್ಕಿದ್ಯಾ? ಮರಣೋತ್ತರ ಪರೀಕ್ಷೆ ಎಷ್ಟು ಗಂಟೆಗೆ ನಡೆಯಬಹುದು? ಶಕುಂತಲಾ, ಇವತ್ತು 10 ಗಂಟೆಯ ಬಳಿಕ ಮೃತ ಮಹಾಲಕ್ಷ್ಮಿಯ ಮರಣೋತ್ತರ ಪರೀಕ್ಷೆ ಆಗತ್ತೆ. ಅದಾದ ನಂತರದಲ್ಲಿ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗತ್ತೆ. ಅಂದ್ರೆ 10 ಗಂಟೆ ನಂತರ ಆ ಪ್ರಕ್ರಿಯೆ ಶುರುವಾಗತ್ತೆ. ಇದು ಒಂದು ಕಡೆ ಆದ್ರೆ ಸದ್ಯಕ್ಕೆ ಪ್ರಶ್ನೆ ಇರುವಂತದ್ದು ಮಹಾಲಕ್ಷ್ಮಿಯನ್ನ ಕೊಲೆ ಮಾಡಿದ್ದು ಯಾರು, ಜೊತೆಗೆ ಯಾಕಾಗಿ ಅನ್ನುವಂತಹ ಕುತೂಹಲಕ್ಕೆ ಇನ್ನಷ್ಟೇ ಉತ್ತರ ಕೂಡ ಸಿಗ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ವಿಭಾಗ ಪೊಲೀಸರು, ಅದರಲ್ಲೂ ಕೂಡ ಶೇಷಾದ್ರಿಪುರ ವಿಭಾಗ ಪೊಲೀಸರು ಏನಿದ್ದಾರೆ ಅವರು ಆರೋಪಿ ಪತ್ತೆಗೆ ಈಗಾಗಲೇ ಮುಂದಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ತಡರಾತ್ರಿವರೆಗೂ ಕೂಡ ಆರೋಪಿ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲೇ ಎತ್ಕೊಂಡು ಎಸಿಪಿ ಹಾಗೇನೆ ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕೋದ್ರ ಮೂಲಕ, ಅಂದ್ರೆ ಅವರ ಸಂಬಂಧಿಕರನ್ನ ಕರೆಸಿ ಅವರಿಂದ ಒಂದಿಷ್ಟು ಹೇಳಿಕೆಯನ್ನ ಪಡ್ಕೊಳ್ಳುವಂತ ಕೆಲಸ ಕೂಡ ಮಾಡಿದ್ದಾರೆ. ಮತ್ತೆ ಏನು ಮೃತ ಮಹಾಲಕ್ಷ್ಮಿ ಏನಿದ್ದಾರೆ ಆಕೆಯ ಒಂದು CDR ಪರಿಶೀಲನೆ ಕೂಡ ಮಾಡಿದ್ದಾರೆ. ಅಂದ್ರೆ ನಿರಂತರವಾಗಿ ಯಾರೆಲ್ಲ ಸಂಪರ್ಕ ಇದ್ರು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೊಂದು ಕಡೆಗೆ ಅಲ್ಲಿ ನೆರೆಹೊರೆಯವರು ಅವರ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಒಂದಿಷ್ಟು ಸಿಬ್ಬಂದಿಗಳನ್ನು ಕೂಡ ಕರೆಸ್ಕೊಂಡು ಅವರ ಜೊತೆಗೆ ಯಾರು ನಿಕಟವಾದಂತಹ ಸಂಪರ್ಕದಲ್ಲಿದ್ರು, ಯಾರು ಪ್ರತಿನಿತ್ಯ ಅವರನ್ನ ಭೇಟಿ ಆಗ್ತಾ ಇದ್ರು, ಯಾರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಆ ಒಂದು ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ತನಿಖೆನ ಮುಂದುವರಿಸಿರುವಂತದ್ದು. ಸದ್ಯಕ್ಕೆ CDR ತಗೊಂಡ್ರೆ ಅವರ ಜೊತೆಗೆ ನಿರಂತರವಾಗಿ ಸಂಪರ್ಕ ಇರುವಂತಹ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ ಅವರನ್ನ ಒಂದಿಷ್ಟು ಮಾನಿಟರ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಯಾರ ಮೇಲೆಲ್ಲ ಅನುಮಾನ ಇದೆ ಅವರನ್ನ ಠಾಣೆಗೆ ಕರೆತಂದು ವಿಚಾರಣೆ ಮಾಡುವಂತ ಕೆಲಸ ಕೂಡ ಸದ್ಯಕ್ಕೆ ವೈಯಾಲಿಕಾವಲ್ ಪೊಲೀಸರು ಮಾಡಿರುವಂತದ್ದು. ಅಂದ್ರೆ ಹಿರಿಯ ಅಧಿಕಾರಿಗಳು ಹೇಳ್ತಿರುವಂತಹ ಪ್ರಕಾರ ಇನ್ನೇನು 24 ಗಂಟೆ ಒಳಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಯಾರು, ಅದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಅಂದ್ರೆ ಆರೋಪಿ ತಪ್ಪಿಸ್ಕೊಂಡೇ ಹೋಗ್ಬಿಡ್ತಾನೆ ಅನ್ನುವಂಥದ್ದು ಈ ಒಂದು ಕೇಸಲ್ಲಿ ಅಸಾಧ್ಯ ಅಂತ ಹೇಳ್ಬೋದು. ಯಾಕಂತಂದ್ರೆ ಕ್ಲಿಯರ್ ಕಟ್ ಆದಂತ ಕೇಸ್ ಇದೆ, ಕೊಲೆ ಆಗಿದೆ, ಜೊತೆಗೆ ಇಷ್ಟೊಂದು ಭೀಕರವಾಗಿ ಕೊಂದಿದ್ದಾನೆ ಅಂದ್ರೆ ಬಹುಶಃ ಆತ ಮಹಾಲಕ್ಷ್ಮಿ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ, ಅಷ್ಟೊಂದು ಕೋಪ ಇತ್ತು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸದ್ಯಕ್ಕೆ ಅಂದಾಜು ಮಾಡಲಾಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ರಾಜಪ್ಪ ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.